ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಡಬಗ್ಗರು ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿಗದಿರೋ ನಿರುದ್ಯೋಗಿಗಳು ಸೇರಿದಂತೆ ಎಷ್ಟೋ ಬಡ ಕುಟುಂಬಗಳು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಾಯಿದೆ. ಇದು ಇತಿಹಾಸ ಸೃಷ್ಟಿ ಇದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಹಿಂದೆ ಸಂತೆಗಳ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳಾಗಿ ಜೀವನ ಮಾಡ್ತಾಯಿದ್ರು. ಇವತ್ತು ದೊಡ್ಡ ದೊಡ್ಡ ಮಹಾಲಗಳು ಏನು ದೊಡ್ಡ ಐಷಾರಾಮಿ ಜೀವನ ಬರುವಂಥ ಪರಿಸ್ಥಿತಿ ಬಂದಾಗ ಅಲ್ಲೆಲ್ಲ ನೋಡಿ ಬಡವರು ಬಂದು ಇವತ್ತು ಬೀದಿಯಲ್ಲಿ ತಮ್ಮ ಗೋಮಾಳ ಜಮೀನುಗಳನ್ನು ಕಳ್ಕೊಂಡು ಆಸ್ತಿಗಳನ್ನು ಕಳ್ಕೊಂಡು ಎಲ್ಲ ಬೀದಿಗೆ ಬಂದು ಬೀದಿಯಲ್ಲೂ ಬಹಳ ಕಡೆ ಓಡಾಡ್ತಾ ಇದೆ. ಆದರೆ ಅವರ ಹೇಳಿಕೆಗೂ ಇಲ್ಲಿ ಮಾಡ್ತಾ ಇರೋದಕ್ಕೂ ನಿಜವಾಗ್ಲೂ ವಿರುದ್ಧವಾಗಿ ನಡೀತಾ ಇದೆ. ಇಲ್ಲಿ ಕೆಲವು ಖಾಸಗಿ ಕಂಪ್ನಿಗಳು ಮತ್ತು ಇನ್ನಿತರ ಅಪಾರ್ಟ್ಮೆಂಟ್ಗಳು ಇನ್ನಿತರ ಏನು ಕೆಲವು ಐಷಾರಾಮಿ ಒಂದು ಜೀವನಗಳನ್ನ ಕಟ್ಕೊಂಡು ಇದು ಮಾಡ್ತಾ ಇರೋರೆಲ್ಲ ಸೇರಿ ಒಂದು ಈ GBA ಅಧಿಕಾರಿಗಳನ್ನು ವಶಪಡಿಸ್ಕೊಂಡು ಅಂದರೆ ಕೊಂಡ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಇವತ್ತು ಬಡವರನ್ನು ಬೀದಿಗೆ ಬಾಳುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಸಬ್ ರೋಡ್ಗಳಲ್ಲಿ ಮತ್ತು ಒಳಗಡೆ ಇಂಡಸ್ಟ್ರಿಯಲ್ ಝೋನಲ್ಲಿ ಮತ್ತು ಈಗ ಇಲ್ಲಿ ಹ್ಯಾಕರ್ ಝೋನ್ ಅಂತ ಬರೋಲ್ಲ ಇಲ್ಲಿ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳುತ್ತಂದರೆ ಒಂದು ತಳ್ಳ ಗಾಡಿ ತಗೊಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಕೊಂಡು ನೀವು ಜೀವನ ಮಾಡ್ಕೊಂಡು ಮತ್ತೆ ಸಾಯಂಕಾಲ ತೊಳ್ಕೊಂಡೋಗಿ ಅಂತ ಇದೆ. ಇಲ್ಲ ಅಂತಿಲ್ಲ. ಸಾರ್ವಜನಿಕವು ಓಡಾಡೋಕ್ಕೆ ಬಿಟ್ಬಿಟ್ಟು ಮಾಡ್ಕೋಬೋದು ಅಂತ ಸುಪ್ರೀಂ ಕೋರ್ಟ್ ಆದೇಶವೂ ಇದೆ. ಅದ್ರ ಪ್ರಕಾರ ಮಾಡಿಕೊಡ್ಲಿ. ಇಲ್ಲ ಅಂದರೆ ಕಂಪನಿಗಳಲ್ಲಿ ಅವಕಾಶ ಮಾಡಿಕೊಡ್ಲಿ. ಇವತ್ತು ಅವ್ರನ್ನ ಬದುಕಿಸೋದಕ್ಕೋಸ್ಕರ ಅವ್ರನ್ನ ಅಲ್ಲಿ ಆ ಕಂಪ್ನಿಗಳವರೇ ಅಲ್ಲಿ ಬಂದು ಜೀವನ ವ್ಯಾಪಾರ ಮಾಡ್ತಾ ಇರೋದು. ಅಲ್ಲಿ ಒಳಗಡೆ 200-300 ರೂಪಾಯಿ ಊಟ, ಇಲ್ಲಿ 50 ರೂಪಾಯಿ 30 ರೂಪಾಯಿ 40 ರೂಪಾಯಿಗೆ ಊಟ ಸಿಗ್ತಾ ಇದೆ. ಅದರಿಂದ ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ನಮಗೆ ಜೀವನ ನಡೀತಾ ಇದೆ ಅಂತ ಅದೇ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇವತ್ತು ಅವರಿಲ್ಲ ಅಂದರೆ ನಮ್ಮದು ಜೀವನಗಳು ತೊಂದರೆ ಆಗ್ಬಿಡುತ್ತೆ, ನಾವು ಹೋಗೋ ಕೆಲಸಗಳಿಗೂ ಸಮಸ್ಯೆ ಆಗಿಬಿಡುತ್ತೆ, ನಾವು ಹೋಗೋ ಜೀವನ ಮಾಡೋದು ಕಷ್ಟ ಆಗುತ್ತೆ, ನಾವು ಕೆಲಸಗಳು ಇಷ್ಟು ಸಂಪಾದನೆ ಬಂದ್ರೂ ನಮಗೆ ಉಳ್ಸೋಕ್ಕಾಗಲ್ಲ, ಇವರಿಂದ ನಮ್ಗೊಂದು 10 ರೂಪಾಯಿ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ,